ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆ ಎಂದಿರು ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಚಿಕ್ಕಮಗಳೂರಿನ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೀವೇನೇ ಹೇಳಿ, ಸಂಬಂಧದಲ್ಲಿ ಅಧಿಕಾರ ಇರಬಾರ್ದು, ಬದಲಾಗಿ ಆತ್ಮೀಯತೆ ಇರಬೇಕು. ಅಧಿಕಾರ ಇದ್ರೆ ನಾನಾ ನೀನ ಅಂತ ಆಗುತ್ತೆ ಅಲ್ವಾ? ಅತ್ತೆ ಸೊಸೆ ವಿಷಯದಲ್ಲೂ ಮತ್ತು ಅವ್ರ ಸಂಬಂಧದಲ್ಲೂ ಅಧಿಕಾರ ಅನ್ನೋಂಥದ್ದು ಇದ್ಬಿಟ್ರೆ ನಾನಾ ನೀನ ಅಂತ ಜಿದ್ದಿಗೆ ಬೀಳಬೇಕಾಗತ್ತೆ, ಮನೆ ಎರಡು ಭಾಗ ಆಗುತ್ತೆ. ಅದೇ ಆತ್ಮೀಯತೆ ಇದ್ಬಿಟ್ರೆ ಹೊಂದಾಣಿಕೊಂಡು ಕುಟುಂಬನ ಸುಖಮಯವಾಗಿ ನೋಡ್ಕೊಳ್ಳೋಕೆ ಕಾರಣ ಆಗುತ್ತೆ ಅಲ್ವಾ? ಸೊ ಈ ಮಾತನ್ನು ಅರ್ಥ ಮಾಡ್ಕೊಂಡಂತಹ ಅತ್ತೆ ಸೊಸೆ ಮತ್ತು ಅವರ ಬಾಂಧವ್ಯನ ಮೆರೆಸುವಂತಹ ಕಾರ್ಯಕ್ರಮವೇ ಸ್ಮಾರ್ಟ್ ಸೊಸೆ ಎಂದಿರು. ಸೊ ಈ ನಿಟ್ಟಲ್ಲಿ ನಮ್ಮ ತಂಡ ಬಂದಿರುವಂಥದ್ದು ಚಿಕ್ಕಮಗಳೂರಿನ ಲಕ್ಷ್ಮೀಶ್ವರ ನಗರಕ್ಕೆ. ಸೊ ಬನ್ನಿ ಒಳಗಡೆ ಹೋಗೋಣ, ಇವತ್ತಿನ ಸಂಚಿಕೆನ ಆರಂಭ ಮಾಡೋಣ. ಸಾಕಷ್ಟು ವಿಷಯಗಳಿದೆ, ತಿಳ್ಕೊಳ್ಳುವಂಥದ್ದು, ಅಳವಡಿಸ್ಕೊಳ್ಳುವಂಥದ್ದು ಮತ್ತು ಖುಷಿ ಪಡುವಂಥ ವಿಷಯಗಳು. ಸೊ ಇವತ್ತಿನ ಸಂಚಿಕೆನ ಆರಂಭ ಮಾಡೋಣ ಅಲ್ವಾ? ಒಳಗಡೆ ಹೋಗೋಣ. ನಮಸ್ಕಾರ. ವೀಕ್ಷಕರೇ, ಒಳಗಡೆಯಿಂದ ಖುಷಿಯಾಗಿ ನಮ್ಮನ್ನು ವೆಲ್ಕಮ್ ಮಾಡಿದ್ದಾರೆ ಅಲ್ವಾ ಅತ್ತೆ ಸೊಸೆ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅಚ್ಚುಕಟ್ಟಾಗಿ ರೆಡಿ ಆಗಿದ್ದಾರೆ. ಬನ್ನಿ ಮುಂಚಿತವಾಗಿ ಅತ್ತೆ ಸೊಸೆ ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನನ್ನ ಬಲಭಾಗದಲ್ಲಿ ಅತ್ತೆ ಕೂತಿದ್ದಾರೆ ಶ್ರೀಮತಿ ಪಂಕಜಾ ಗೋಪಾಲ್ ಅವರು. ನಮಸ್ಕಾರಮ್ಮ. ನಮಸ್ತೆ. ಹಾಗೆಯೇ ನನ್ನ ಎಡಭಾಗದಲ್ಲಿ ಅವರ ಸೊಸೆ ಕೂತಿದ್ದಾರೆ ಶ್ರೀಮತಿ ಕಾವ್ಯಶ್ರೀ ಅರವಿಂದ್ ಅವರು. ಮ್ಯಾಮ್ ನಮಸ್ಕಾರ, ತಮಗೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಸೊ ಅತ್ತೆ ಸೊಸೆ ಇಬ್ಬರಲ್ಲಿ ಜಾಸ್ತಿ ಊರುಗಳನ್ನ ಸುತ್ತಾಡಬೇಕು, ಏನೋ ಟ್ರಾವೆಲಿಂಗ್ ಕ್ರೇಜ್ ಅಂತ ನಾವು ಹೇಳ್ತೀವಿ, ಯಾರಿಗೆ ಜಾಸ್ತಿ ಇದೆ? ನನಗೆ ಜಾಸ್ತಿ. ಸೊಸೆಗೆ ಜಾಸ್ತಿನಾ? ನೀವು ಬೈಯಲ್ವಾ ಏನೇ ಊರು ಸುತ್ತಾ ಇದೆಯಾ? ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಸುತ್ತಾಡಿದೀವಿ, ಈಗ ಹೋಗಲ್ಲ. ಹೋದ್ರೆ ಖುಷಿ ನಮ್ಗೆ, ಎಲ್ಲಿ ಬೇಕಾದ್ರೂ ಹೋಗಿ ಬಂದಿರ್ತೀವಿ. ಓಕೆ, ಖಂಡಿತ ಮ್ಯಾಮ್. ಸಾಕಷ್ಟು ವಿಷಯಗಳು ಮಾತಾಡೋಣ. ಮೊದಲನೇದಾಗಿ ನಿಮ್ಮ ಪರಿಚಯದಿಂದ ಶುರು ಮಾಡೋಣ. ಹೇಳಿಮ್ಮ, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಪಂಕಜಾ ಗೋಪಾಲ್ ಅಂತಂದು. ನಮ್ಮ ತವ್ರ ಮನೆ ಶಿವಮೊಗ್ಗ. ನಾನು BA ಪದವಿ ಇದ್ದಾರೆ. ನನಗೆ ಮದುವೆ ಆಗಿ 48 ವರ್ಷ ಆಯಿತು. ನಮ್ಮ ಹಸ್ಬೆಂಡ್ ಹೆಸರು ಗೋಪಾಲ್ ಕೃಷ್ಣ ಅಂತ. ಅವರು ವೃತ್ತಿಯಲ್ಲಿ ಕಾಫಿ ಪ್ಲ್ಯಾಂಟರು. ನನಗೆ ಇಬ್ಬರು ಗಂಡು ಮಕ್ಕಳು. ದೊಡ್ಡ ಮಗನ ಹೆಸರು ಅರವಿಂದ್ ಅಂತಂದು, ಅವನು ನಮ್ಮ ಜೊತೆಲಿ ಚಿಕ್ಕಮಗಳೂರಲ್ಲಿ ಅವನ ಎಸ್ಟೇಟ್ ನೋಡ್ಕೊತಾನೆ. ಎರಡನೇ ಮಗ ಅಶ್ವಿನ್ ಅಂತಂದು, ಅವ್ನು ಬೆಂಗಳೂರಿನಲ್ಲಿ ಸ್ಟಾರ್ಟಪ್ ಕಂಪ್ನಿ ಮಾಡಿದ್ದಾನೆ. ಸಂತೋಷಮ್ಮ. ಸೊ ಅಚ್ಚುಕಟ್ಟಾಗಿರೋದು ಯಾರು ಮನೆಯಲ್ಲಿ ಜಾಸ್ತಿ? ಇದ್ದಿದ್ದ ಜಾಗ ಇದು ಇಲ್ಲೇ ಇರಬೇಕು, ಇದು ಹೀಗೆ ಇರಬೇಕು, ಇದು ಹೀಗೆ ಆಗಬೇಕು ಅಂತ ಅನ್ನೋರು ಯಾರು? ನಾನು ಸ್ವಲ್ಪ ಜಾಸ್ತಿ, ಅವಳು ಇರ್ತಾಳೆ, ಬಟ್ ನಾನು ಸ್ವಲ್ಪ ಪರ್ಟಿಕ್ಯುಲರು. ಗೊತ್ತಾಯಿತು. ಯಾಕೆ ಈ ವಿಷಯ ಕೇಳಿದೆ ಅಂದರೆ, ಪರಿಚಯದಲ್ಲಿ ನೀಟಾಗಿ ಸ್ಕ್ರಿಪ್ಟ್ ಹೆಂಗೆ ಹೇಳಿದ್ರು ಅಂದರೆ ಯಾರು ಹೇಳ್ಕೊಟ್ಟಿದ್ರೆ ಏನೋ ರೀತಿ ಹೇಳಿದ್ರು, ಅದಕ್ಕೆ ಅಚ್ಚುಕಟ್ಟಾಗಿ ಹೇಳಿದ್ರಲ್ವಾ? ಸೊ ಮನೇಲಿ ಆಶಿಸ್ತಿರುತ್ತೆ ಅಂತ ಗೊತ್ತಾಯಿತು, ಅದಕ್ಕೆ ಕೇಳಿದೆ. ಅವಳು ನೀಟಿದ್ದಾಳೆ, ಪರವಾಗಿಲ್ಲ ಹಾಗೆ ಹಂಗೆ. ಅಥವಾ ನನ್ನ ಕೈ ಕೆಳಗೆ ಪಳಗಿರೋದಕ್ಕೆ ಆ ಥರ ಆಗಿದ್ದಾಳೆ. ಸೊ ಅವಳು ನ್ಯಾಚುರಲ್ ಆಗಿ ಇರ್ಬೋದು. ಬೈ ಬರ್ತು ಕೆಲವ್ರಿಗೆ ಇರುತ್ತೆ, ಅದು ನಮಗೆ ಯಾರು ಟ್ರೈನಿಂಗ್ ಇಲ್ಲ, ನಾವೇ ಬೈ ಬರ್ತು ನಾವು ಈ ಥರ ಇರೋದು. ನಮ್ಗೆ ಯಾರು ಟ್ರೈನಿಂಗ್ ಕೊಟ್ಟಿಲ್ಲ ಬಿಡಿ. ಅತ್ತೆ ಕೈ ಚಳಕ ಇದ್ದೇ ಇರುತ್ತಲ್ವಾ? ಹೇಳಿ, ನಿಮ್ಮ ಹಾಬೀಸ್ ಬಗ್ಗೆ ಹೇಳಲಿಲ್ಲ ತಾವು. ನನಗೆ ಕನ್ನಡ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ. ಪೇಪರು, ಪತ್ರಿಕೆಗಳನ್ನ ಓದೋದು, ಮತ್ತು ನಾನು ಪತ್ರಿಕೆಗಳಿಗೆಲ್ಲ ಒಂದು 10 ವರ್ಷದಿಂದ ತುಂಬ ಆರ್ಟಿಕಲ್ಸ್ ಎಲ್ಲ ಬರೆದು ಕಳಿಸ್ತಿದ್ದೆ ನಾನು, ಎಲ್ಲ ಪ್ರಕಟ ಆಗ್ತಿತ್ತು. ಮತ್ತು ನನಗೆ ಕ್ವಿಝಲ್ಲಿ ತುಂಬ ಆಸಕ್ತಿ. ನನಗೆ ತುಂಬ ಸ್ಟೇಟ್ ಲೆವೆಲ್ ಕ್ವಿಝ್ಗಳಲ್ಲಿ ಹೋಗಿ ತುಂಬ ಬಹುಮಾನ ತಗೊಂಡಿದ್ದೀನಿ. ಒಂದು ವಾರ್ತಾ ಇಲಾಖೆಯಿಂದ ಸಾರ್ವಜನಿಕ ವಿಭಾಗದಲ್ಲಿ 15 ಇಯರ್ಸ್ ಬ್ಯಾಕು ಒಂದು ಕ್ವಿಝ್ ಮಾಡಿದ್ರು. ಆವಾಗ ನಾನು ಡಿಸ್ಟ್ರಿಕ್ಟ್ ಲೆವೆಲ್ಲು, ಝೋನಲ್ ಲೆವೆಲ್ನಲ್ಲಿ ಎಲ್ಲ ಗೆದ್ದು ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಬಂದಿದ್ದೆ. ಆ ಕ್ವಿಝಲ್ಲಿ ಲೆಕ್ಚರರ್ಸು, ಪತ್ರಕರ್ತರು, ಈ ಥರ ತುಂಬ ಎಜುಕೇಟೆಡ್ ತುಂಬ ಜನ ಇದ್ದರು. ಅಷ್ಟು ಜನರ ಮಧ್ಯೆ ನಾನೊಬ್ಬ ಗೃಹಿಣಿಯಾಗಿ ನಾನು ಫಸ್ಟ್ ಪ್ರೈಸ್ ತೊಗೊಂಡೆ ಅಂತ ಆವಾಗ ವಾರ್ತಾ ಮಂತ್ರಿ ಆಗಿದ್ದರು ಶಿವಣ್ಣ ಅಂತ. ಅವರು ನನ್ನ ಅಪ್ರಿಷಿಯೇಟ್ ಮಾಡಿ ಕುವೆಂಪು ಕಲಾಮಂದಿರದಲ್ಲಿ ಮೈಸೂರಲ್ಲಿ ನನಗೆ 10,000 ರೂಪಾಯಿ ಕ್ಯಾಶ್ ಅವಾರ್ಡು ಮತ್ತು ಸರ್ಟಿಫಿಕೇಟ್ ಕೊಟ್ಟರು. ಅದು ನನ್ನ ಜೀವನದಲ್ಲಿ ಮರೆಯಲಾಗದ ಅನುಭವ ನನಗೆ. ಸಂತೋಷಮ್ಮ. ಸೊ ಬನ್ನಿ ಹಾಗಿದ್ರೆ ಸೊಸೆ ಪರಿಚಯ ಕೇಳೋಣ. ಹೇಳಿ ಮೇಡಮ್, ನಿಮ್ಮ ಪರಿಚಯ. ನನ್ನ ಹೆಸರು ಕಾವ್ಯಶ್ರೀ ಅರವಿಂದ್. ಶಿಲ್ಪಕಲೆಗಳ ತವರೂರಾದ ಬೇಲೂರಿಂದ, ಅಮ್ಮನ ಮನೆ ಬೇಲೂರು ನಮ್ಮದು. ನನಗೆ ಕಾಫಿ ತೋಟ ಅಂದರೆ ಮುಂಚೆಯಿಂದನೂ ಸ್ವಲ್ಪ ಇಷ್ಟ ಇತ್ತು. ದೇವರ ಅನುಗ್ರಹದಿಂದ ಕಾಫಿ ತೋಟ ಇರೋ ಅಂಥವ್ರನ್ನೇ ಮದುವೆ ಮಾಡಿಕೊಂಡೆ. ಸೊ ನನ್ನ ಹಸ್ಬೆಂಡ್ ಹೆಸರು ಅರವಿಂದ್ ಅಂತ, ಕಾಫಿ ತೋಟ ನೋಡ್ಕೋತಾರೆ. ನನ್ನ ಮಗಳು ಧೃತಿ ಅರವಿಂದ್ 10th ಮುಗೀತು, ಫಸ್ಟ್ PU ಜಾಯ್ನ್ ಆಗಬೇಕೀಗ. ನನ್ನ ಹಾಬೀಸ್ ಬಂದುಬಿಟ್ಟು ಪಝಲ್ ಸಾಲ್ವಿಂಗ್ ಅಂದರೆ ತುಂಬ ಇಷ್ಟ ನನಗೆ. ಮತ್ತು ಕ್ರಾಫ್ಟ್ ಮೇಕಿಂಗು, ದೇವರಿಗೆ ಡೆಕೋರೇಷನ್ ಮಾಡೋದು, ಮತ್ತು ಸ್ವಲ್ಪ ಸಾಂಗ್ಸ್ ಕೇಳ್ತೀನಿ, ಸ್ವಲ್ಪ
ಪಜಲ್ಸ್ ಸಾಲ್ವಿಂಗ್ ಅಂದರೆ ತುಂಬ ಇಷ್ಟ. ಸಂತೋಷ ಮ್ಯಾಮ್. ಹೇಗೆ ಅತ್ತೆ ತುಂಬಾ ಕ್ವಿಜ್ ಅಂದ್ರೆ ಸಿಕ್ಕಾಪಟ್ಟೆ ಜನರಲ್ ನಾಲೆಡ್ಜ್ ಇದೆ ಅವ್ರಿಗೆ ತುಂಬಾ ಜನರಲ್ ನಾಲೆಡ್ಜ್ ಇದೆ. ನೀವು ಏನೇ ಸುಳ್ಳು ಹೇಳಿ ಅವ್ರನ್ನ ಯಾಮಾರ್ಸಕ್ ಸಾಧ್ಯವೇ ಇಲ್ಲ. ಅಲ್ಲ, ಸುಳ್ಳು ಹೇಳೋ ಅಂತ ಪರಿಸ್ಥಿತಿ ಬರಲ್ಲ ಸರ್, ಯಾಕೆಂದ್ರೆ ನಾವು ಫ್ರೆಂಡ್ಲಿ ಆಗಿದ್ದೀವಿ ಮನೇಲಿ, ಸೊ ಆಪ್ಷನ್ ಇಲ್ಲ ಅದಕ್ಕೆ. ಸೊ ಯಾವುದೋ 2 ಡ್ರೆಸ್ನ ಆರ್ಡರ್ ಮಾಡಿ ಕಳ್ಸ್ಕೊಂಡ್ಬಿಡ್ತೀರಾ ಮನೆಗೆ ಆನ್ಲೈನ್? ಇಲ್ಲ ಆ ಥರ ಏನಿಲ್ಲ. ಏನ್ ತರಿಸಿದ್ರು ಪಾಪ ಹಂಗೆಲ್ಲ ಯಾವುದಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ. ಅದ್ರ ನಾಲೆಡ್ಜ್ ಇಲ್ಲ ಅಂದ್ರೆ ಯಾಮಾರಿಸ್ಬಿಡ್ಬೋದು, ಇಲ್ಲ ಇದೇನೋ ಗಿಫ್ಟ್ ಅಂತ. ಇಲ್ಲ ಹಂಗೆಲ್ಲ ಏನಿಲ್ಲ. ಯಾವ್ದಿದ್ರು ಶಿ ಇಸ್ ವೆರಿ ಸ್ಪೋರ್ಟಿವ್, ಹಂಗೆ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ, ಯಾವುದೇ ರಿಸ್ಟ್ರಿಕ್ಷನ್ಸು ಇಲ್ಲ. ಸೊ ಹಂಗೆಲ್ಲ ಸುಳ್ಳು ಹೇಳೋ ಅಂತ ಪರಿಸ್ಥಿತಿ ಬರಲ್ಲ. ಸೊ ಈಗ ಅತ್ತೆ ಸಿಕ್ಕಾಬಟ್ಟೆ ಏನೋ ಟೈಮ್ ಮ್ಯಾನೇಜ್ಮೆಂಟಲ್ಲಾಗಲಿ ಅಥವಾ ಶಿಸ್ತಲ್ಲಾಗಲಿ ನಾಲೆಡ್ಜ್, ಅದು ಕ್ವಿಜ್ ಅನ್ನುವಂಥ ಹವ್ಯಾಸನ ಇಟ್ಕೊಂಡಿದ್ದಾರೆ. ಸೊ ಹೀಗೊಂದು ಪ್ರಶ್ನೆ ತಗೊಳ್ಳೋಣ. ಅತ್ತೆ ಸೊಸೆ ಇಷ್ಟು ಖುಷಿಯಾಗಿದ್ದಾರೆ, ಅವ್ರವ್ರ ಮಧ್ಯ ಅಷ್ಟು ಚೆನ್ನಾಗಿ ಬಾಂಡಿಂಗ್ ಇದೆಯಲ್ವಾ ಅಂದ್ಕೊಳ್ಳೋಣ. ಮನೇಲಿ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಅಲ್ವಾ, ಯಾವಾಗಲೂ 1 hour 2 hours ಸಿಗುತ್ತೆ. ಬಟ್ ನಮ್ಮ ಕೆಟ್ಟ ಚಟ ಏನಿರುತ್ತೆ ಅಥವಾ ದುರಭ್ಯಾಸ ಏನಿರುತ್ತೆ ಅಂದರೆ 2 hours ಟೈಮ್ ಸಿಕ್ಕಿದೆಯಲ್ಲ ಮಲ್ಕೊಂಬೇಡ, ರೆಸ್ಟ್ ಮಾಡೋಣ ಅಂತಿರುತ್ತೆ ಅಲ್ವಾ. ಸೊ ಈ ವಿಷಯಕ್ಕೇನೆ ಅತ್ತೆ ಸೊಸೆ ಮಧ್ಯೆನೇ ಜಗಳ ಆಗ್ಬಿಡುತ್ತೆ. ಯಾವಾಗ ನೋಡಿದ್ರು ಸೊಸೆ ಮಲ್ಕೋತಾನೆ ಇರ್ತಾಳಪ್ಪ, ಏನು ಸಮಯ ಸಿಕ್ಕರೆ ಸಾಕು ಬರೀ ಮಲ್ಗೋಣ ಅಂತಿರ್ತಾರೆ ಅಂತ. ಆದರೆ ಒಬ್ಬ ಅತ್ತೆ ಆಗಿ ನೀವು ಹೇಳೋದಾದರೆ, ಸೊ ನಿಮ್ಮ ಮನೇಲಿ ಹೇಗೆ ಸಮಯ ಸಿಕ್ಕಾಗ ರೆಸ್ಟ್ ಮಾಡೋಣ, ಮಲ್ಕೊಂಬೇಡ ಬಿಡು, ಈ ಥರದ ವಿಷಯಗಳೇನಾದ್ರೂ ನಡೀತಾ ಇರುತ್ತಾ? ನಾನಿಲ್ಲ, ನನ್ನ ಜೀವನದಲ್ಲಿ ನಾನು ಪ್ರತಿಯೊಂದಕ್ಕೂ ಒಂದೊಂದು ಟೈಮ್ ಅಂತ ಇಟ್ಕೊಂಡಿರ್ತೀನಿ. ಆ ಟೈಮ್ ಆಗಿದ ತಕ್ಷಣ ನಾನು ಬೇರೆದಕ್ಕೆ ಮೂವ್ ಆಗ್ತೀನಿ. ಅವಳದ್ದು ಟಾರ್ಗೆಟ್ ಏನೇನಿರುತ್ತೋ ಅವಳು ಮಾಡ್ಕೊತಾಳೆ. ಸೊ ನಾವು ಯಾರು ಅವ್ರಿಗೆ ನಾವು ಏನು ಗೈಡ್ ಮಾಡೋಕ್ಕೆ ಹೋಗಬಾರ್ದು, ಓಕೆ ಅಲ್ವಾ. ಅವ್ರ ಕೆಲಸ ಮಾಡ್ಕೊಂಡು ಮಿಕ್ಕಿ ಟೈಮ್ ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ಅವ್ರ ಫ್ರೀ ಟೈಮ್ ಅವ್ರದ್ದು ಇಷ್ಟ ಅದು. ಇಲ್ಲ ನಾನು ಹಿಂಗೆ ಪಾಲಿಸ್ತಾ ಇದ್ದೀನಿ, ನೀವು ಹಿಂಗೆ ಇರಬೇಕು. ಇಲ್ಲ ಯಾರು ನಾನು ಅವ್ರ ಮೇಲೆ ಬಲವಂತ ಮಾಡಲ್ಲ, ಅವರು ನನ್ನ ಮೇಲೆ ಬಲವಂತ ಮಾಡಲ್ಲ. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ, ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಅಲ್ವಾ. ಹಾಗೆ ಸೊ ಒಟ್ನಲ್ಲಿ ರೆಸ್ಟ್ ಮಾಡ್ತಾರೆ ಸೊಸೆ, ಆಗ್ಬೋದು. ನಾನು ನೋಡಲ್ಲ, ನಾನು ಒಟ್ಟು ಆಗೋ ಕೆಲಸಗಳು ನೀಟಾಗಿ ಆಗ್ಬೇಕಷ್ಟೇ ನಾನು ಹೇಳೋದವ್ರೆ ಅಲ್ವಾ. ನೋಡ ನೀವೇನಂತೀರಿ ಕಾವ್ಯಶ್ರೀ ಅವರೇ? ಏನಪ್ಪ ಈ ನಮ್ಮತ್ತೆ ಯಾವಾಗ್ಲೂ ಏನೋ ಒಂದು ಮಾಡ್ತಾನೆ ಇರ್ತಾರೆ, ಅವ್ರು ಹಂಗಿದ್ದಾರೆ ಅಂತ ನಾವು ಹಂಗಿರಕ್ಕಾಗತ್ತಾ? ಸ್ವಲ್ಪ ಮಲ್ಕೊಳ್ಳೋಣ ಬಿಡು. ಹಂಗೆ ಮಲ್ಗೋದು ಅಂದ್ರೆ ಮಧ್ಯಾಹ್ನ ಎಲ್ಲ ನಾನು ಯಾವತ್ತೂ ಮಲ್ಗಲ್ಲ. ಹಂಗೆ ತೀರಾ ಹುಷಾರಿಲ್ಲ ಅಂದ್ರೆ ಮಾತ್ರ ಐ ವಿಲ್ ಟೇಕ್ ರೆಸ್ಟ್ ಅಷ್ಟೇ. ಹಂಗೆ ರೆಸ್ಟಿಂಗ್ ಟೈಮ್ ಅಂತ ನಾನು ಏನು ಇಟ್ಕೊಂಡಿಲ್ಲ. ಫ್ರೀ ಟೈಮ್ ಸ್ವಲ್ಪ ಇರುತ್ತೆ, ನಂದೇನಾದ್ರು ಹಾಬೀಸು ಅದಕ್ಕೆ ಇದಕ್ಕೆ ಮೀಸಲಿಟ್ಟಿರ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನು ಸ್ವಲ್ಪ ಕ್ಲೀನಿಂಗು ಅದು ಇದು ಏನೋ ಮಾಡ್ಕೋತೀನಿ. ಹಾಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ನಮ್ಮಲ್ಲಿ. ಆ ಥರ ಇಬ್ಬರೂ ಕೋಆಪರೇಟಿವ್ ಇದ್ದೀವಿ, ಇಬ್ಬರೂ ಅಂಡರ್ಸ್ಟ್ಯಾಂಡಿಂಗ್ ನೇಚರು. ಆಮೇಲೆ ಏನೇ ಇದ್ರೂ ಒಳಗೇನು ಮಾತಾಡಲ್ಲ, ನಾವು ಡೈರೆಕ್ಟ್ ಮಾತಾಡ್ಕೋತೀವಿ. ಸೊ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ ನಮ್ಮ ಮನೇಲಿ ಅಲ್ವಾ. ಸೊ ಮಲ್ಗೋದು ಅಂದ್ರೆ ಬರೀ ಮಲ್ಕೊಳೋದನ್ನ ವಿಷಯ ಅಲ್ಲ, ಆಲಸ್ಯ. ನಾನು ಕೇಳ್ತಿರೋದು, ಅಯ್ಯೋ ಈ ಕೆಲಸ ನಾನು ನಾಳೆ ಮಾಡಿದ್ರೆ ಆಯ್ತು ಬಿಡು, ಈಗ ಬೇಕಾ ಇದು ಇಷ್ಟೊತ್ತಿದೆ ಇಲ್ಲ. ಹಂಗೇನಿಲ್ಲ ಸರ್, ಯಾವಾಗ ಬೇಕೋ ನಮ್ಮ ಡ್ಯೂಟೀಸ್ ನಮಗೆ ಗೊತ್ತಿರುತ್ತೆ. ಸೊ ವಿ ವಿಲ್ ಮಾಡ್ತೀವಿ ಅದನ್ನ. ಓಕೆ. ಸೊ ಯಾವತ್ತು ನಿಮಗೆ ಅನಿಸಿದೆ ಸೊಸೆ ಮನೆಗೆ ಬಂದಾದ ಮೇಲೆ ನನಗೆ ಈ ತಕ್ಕ ಸೊಸೆ ಸಿಕ್ಲಪ್ಪ ಅಂತ ಒಂದು ಪಾಯಿಂಟಲ್ಲಿ ಅನ್ಸಿರುತ್ತಲ್ವಾ? ಯಾವಾಗ ಅನ್ಸಿದ್ದು ನಿಮಗೆ? ನಾವೇನಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ತುಂಬ ಡೆಕೋರೇಷನ್ ನಾನು ಮಾಡ್ತಿದ್ದೆ. ಅವಳು ಈಗಿನ ಕಾಲದವಳಲ್ವಾ, ಅವಳು ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ತಾಳೆ. ಸೊ ಅವಾಗೆಲ್ಲ ಬಂದವರೆಲ್ಲ ನಿಮಗೆ ಕರೆಕ್ಟ್ ಮ್ಯಾಚಿಂಗ್ ಸೊಸೆ ಅಂತ ಎಲ್ಲ ಹೇಳ್ತಾರೆ. ಕರೆಕ್ಟ್ ಅದು, ಯಾಕೆಂದರೆ ನಾನು ಒಂದು ಸ್ವಲ್ಪ ಹೇಳಿದ್ರೆ ಅವಳು ಇನ್ನು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ತಾಳೆ. ಅವಳು ಲೇಟೆಸ್ಟ್ ಜನರೇಷನ್ ಅಲ್ಲವರು. ಸೊ ಅದು ನನಗೆ ಇಷ್ಟ ಅವಳದು ಗುಣ. ಬಂದವ್ರ ಹತ್ರ ಎಲ್ಲ ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾಳೆ, ತುಂಬ ಸೋಷಿಯಲ್ ಅವಳು. ಓಕೆ. ನಾವು ಒಳಗೊಂದು ಹೊರಗೊಂದು ಇಟ್ಕೊಂಡಿಲ್ಲ ಅವಳು. ಅವಳು ಅಷ್ಟೇ, ನಾನು ಅಷ್ಟೇ. ಏನಿದ್ರು ಸೀದಾ ಮಾತಾಡ್ಬಿಡ್ತೀವಿ, ಮತ್ತೆ ಅದೇ ನಗ್ನಗ್ತಾ ಇರ್ತೀವಿ. ಸಂತೋಷಮ್ಮ. ಸೊ ನಿಮಗೆ ಅನ್ಸಿರೋದು ಮನೆಗೆ ಬಂದಾದ್ಮೇಲೆ ಒಂದಷ್ಟು ಟೈಮ್ ಇರುತ್ತೆ, ಅಯ್ಯೋ ಹೆಂಗೋ ಏನೋ ಅತ್ತೆ ಅಂತ. ಬಟ್ ಒಂದು ಟೈಮಲ್ಲಿ ಅನ್ಸುತ್ತೆ, ನಂಗೆ ತಕ್ಕಂದ ಅತ್ತೆ ಸಿಕ್ಕಿದಾರಪ್ಪ ಸೂಪರ್ ಅಂತ ಅನ್ಸಿದ್ ಯಾವಾಗ? ಕೆಲವು ವಿಷಯದಲ್ಲಿ ತುಂಬಾ ಅನಿಸುತ್ತೆ. ಅವರು ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅವ್ರ ಪ್ಲ್ಯಾನಿಂಗ್ ಇರ್ಬೋದು, ಕೆಲವು ಅಡುಗೆ ತಿಂಡಿ ಅವ್ರು ತುಂಬ ಪರ್ಫೆಕ್ಟಾಗಿ ಮಾಡ್ತಾರೆ. ನನ್ನ ಮದುವೆಗೆ ಮುಂಚೆ ನಾನು ಏನೂ ಕಲ್ತಿರ್ಲಿಲ್ಲ ಆ್ಯಕ್ಚುಲಿ. ನಾನು ಓದ್ತಿದ್ದಾಗಲೇ ಮದುವೆ ಆಗಿದ್ದು, ಹಂಗಾಗಿ ಇಲ್ಲಿಗೆ ಬಂದಮೇಲೆ ಎಲ್ಲ ಕಲ್ತಿರೋದು ನಾನು. ಆಮೇಲೆ ರೆಸಿಪೀಸ್ ಅವ್ರದ್ದು ಎಲ್ಲ ನೋಡ್ಕೊಂಡು ಅವರು ಚೆನ್ನಾಗಿ ಅಡುಗೆ ತಿಂಡಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಕೆಲವು ವಿಷಯದಲ್ಲಿ ಅನಿಸಿದೆ ಅವರಿಂದನೇ ಕಲ್ತಿರೋದು ನಾನು. ಅದು ಸೂಪರ್ ಮತ್ತೆ ಸಿಕ್ಕಿದಾರೆ ಅದು 100% ಶ್ಯೂರ್. ಆಮೇಲೆ ಅದು ಫ್ರೆಂಡ್ಲಿ ನೇಚರ್ ಇದೆಯಲ್ಲ, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್, ಈಗಿನ ಜನ್ರೇಷನ್ಗೆ ಹೆಂಗೆ ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಹೆಂಗೆ ಇರಕ್ಕೆ ಬಿಡ್ಬೇಕು ನಾವು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ನಾವು ಹೇಳಿದ್ದನ್ನ ಅರ್ಥ ಮಾಡಿಕೊಂಡು ನಮಗೂ ಫ್ರೀಯಾಗಿ ಬಿಡ್ತಾರೆ. ಸಂತೋಷಮ್ಮ. ಸೊ ಇದೇ ಅಲ್ವಾ ವೀಕ್ಷಕರೇ ಬೇಕಾಗುವಂಥದ್ದು. ಎಲ್ಲರೂ ಪರ್ಫೆಕ್ಟ್ ಅಂತ ಅನ್ನೋಕ್ಕಾಗಲ್ಲ, ಎಲ್ಲೋ ಒಂದಷ್ಟು ಏರುಪೇರುಗಳು ಇದ್ದೇ ಇರುತ್ತೆ. ಅವುಗಳನ್ನು ತಿದ್ದಿಸ್ತಾ ಸಾಗೋದೇ ಬದುಕಲ್ವಾ. ಬನ್ನಿ ಮುಂದಿನ ಹಂತದಲ್ಲಿ ಬರೀ ಮಾತಾಡೋದಷ್ಟೇ ಅಲ್ಲ, ಆಟ ಆಡೋರಿದ್ದಾರೆ. ಹೇಗೆ ಆಡ್ತಾರೆ ನೋಡೋಣ. ಈಗೊಂದು ಪುಟ್ಟ ವಿರಾಮ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ.
ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಮೋಜಿನಾಟ. ಸೊ ಮೋಜಿನಾಟ ಆಡೋದಕ್ಕೆ ಅತ್ತೆ ಸೊಸೆ ಎದುರು ಬದ್ರು ಕೂತಿದ್ದಾರೆ. ಬಟ್ ಆಟ ಏನಪ್ಪ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಟೇಬಲ್ ಮೇಲೆ ಬ್ಲಾಕ್ಸ್ಗಳಿದೆ. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಏನು ಕಾಣಿಸ್ತಿದೆ ಇಲ್ಲಿ? 2 ಎಸ್ಗಳು ಕಾಣಿಸ್ತಾ ಇದೆ. ಎಸ್ ಅಂದರೆ ಸ್ಮಾರ್ಟ್ ಸೊಸೆಯಂದಿರು. ಸೊ ಇಬ್ಬರು ಅಷ್ಟೇ ಸ್ಮಾರ್ಟ್ ಆಗಿದ್ದೀರಾ ಕೂಡ. ಸೊ ಸ್ಮಾರ್ಟ್ ಸೊಸೆಯಂದಿರು ಅದು ಇಂಡಿಕೇಟ್ ಮಾಡುತ್ತೆ. ಬಟ್ ಆ್ಯಕ್ಚುಲಿ ಆಟ ಏನು ಅಂತಂದರೆ, ನೀವು ಈ ಬ್ಲಾಕ್ಸ್ಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಮನೆ ಕಟ್ಟಬೇಕು. ಓಕೆನಾ? ಒಂದ್ರ ಮೇಲೆ ಒಂದು ರೀತಿ ಈ ರೀತಿಯಾಗಿ ಕಟ್ತಾ ಹೋಗಬೇಕು. ಎಷ್ಟು ನೀವು ಕಟ್ತೀರಾ 30 ಸೆಕೆಂಡ್ಸಲ್ಲಿ ನೀವು ಇದನ್ನ ಮಾಡಬೇಕು. ಬಿತ್ತು ಅಂದರೆ ಪುನಃ ನೀವು ಕಟ್ತಾ ಹೋಗಬೇಕು. ಸೊ ಟೋಟಲ್ ಟೈಮ್ ಆದಾಗ ಅದು ಹಾಗೆ ನಿಂತಿರಬೇಕು. ಎಷ್ಟು ಮಾಡಿ ನಿಂತಿದೆ ಅನ್ನೋದ್ರ ಮೇಲೆ ಲೆಕ್ಕ ಅದು. ಓಕೆನಾ? ಓಕೆ ಅಲ್ವಾ? ಓಕೆ. ಸೊ ವೀಕ್ಷಕರೇ, ಶುರು ಮಾಡೋಣ ಸ್ಮಾರ್ಟ್ ಮೋಜಿನಾಟ. ಸೊ ಮೊದಲನೇದಾಗಿ ಅತ್ತೆಯವರೇ, ನಿಮ್ಮ ಸರದಿ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ನೋಡೋಣ ಎಷ್ಟು ಫಾಸ್ಟಾಗಿ ಕಟ್ತೀರಾ ಅಂತ. ಬೇಗ ಬೇಗ 10 ಸೆಕೆಂಡ್ ಆಗೇ ಹೋಯ್ತು. ಓಕೆ, ಇನ್ನು ಕೊನೆಯ 10 ಸೆಕೆಂಡ್ಸ್ ಮಾತ್ರ ಇದೆ. ಅಲ್ಲಿಗೆ ನಿಮ್ಮ ಸಮಯ ಮುಗೀತು. ಸೊ ನೀವು ಕಟ್ಟಿರುವಂಥದ್ದು ಮೇಲೆ 2 ಇದೆ, ಬಟ್ ಅದಕ್ಕಿನ್ನೂ ಬಂದಿಲ್ಲ ಟಾಪ್. ಸೊ ಅದು ಲೆಕ್ಕಕ್ಕಿಲ್ಲ. ನೀವು ಕಟ್ಟಿರೋದು 3 ಮನೆ. ಸೊ ಅಲ್ಲಿಗೆ 30 ಸೆಕೆಂಡಲ್ಲಿ 3 ಮನೆ ಕಟ್ಟಿದ್ದೀರಾ ನೀವು. ಸೊ ಬಲ್ಲಿ ಅತ್ತೆಯವ್ರಿಗೆ ಚಪ್ಪಾಳೆ. ಸೊ ನೋಡೋಣ ಈಗ ಸೊಸೆ ಹೇಗೆ ಕಟ್ತಾರೆ ಅಂತ. ಸೊ ಈಗ ಸೊಸೆಯ ಸರ್ದಿ ಎಷ್ಟು ಕಟ್ಬೋದು? 5 ಕಟ್ಬೋದು. ಪಕ್ಕ ಪಕ್ಕ. ನೋಡೋಣ, 5ಗಿಂತ ಜಾಸ್ತಿ. more than 5. ಓಕೆ, ನೋಡೋಣ ಈಗ ಸೊಸೆಯ ಸರ್ದಿ. ಸೊ ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಅತ್ತೆನ ಗೆಲ್ಸೋದಕ್ಕೆ ಮತ್ತೆ ನಿಧಾನ ಆಡಬೇಡಿ, ಸ್ವಲ್ಪ ಜೋರಾಗಿ ಆಡಿ. ಓಕೆ, ಸೊ ಟೈಮ್ ಆಗಿದೆ 10 ಸೆಕೆಂಡ್ಸ್. ಆಗೋಯ್ತಲ್ಲ 2 ಮನೆ. ಟಾರ್ಗೆಟ್ ಇಂದು 3ಕ್ಕಿಂತ ಜಾಸ್ತಿ ಅಲ್ಲ, ಅತ್ತೆಯವ್ರು ಹೇಳ್ದಂಗೆ 5ಕ್ಕಿಂತ ಜಾಸ್ತಿ. ಓಕೆ, ಸಮಯ ಆಗ್ತಾ ಇದೆ. ಇನ್ನು ಕೊನೆಯ 1, 2 ಸ್ಟಾಪ್. ಇಲ್ಲ, ಟೈಮ್ ಕರೆಕ್ಟ್ ಆಯ್ತು. ಇಲ್ಲ, 30 ಸೆಕೆಂಡ್ಸ್ ಆದಾಗ ಅಟ್ಲೀಸ್ಟ್ ನನ್ನ ಕಣ್ಣು ಆಯ್ಸೋಕ್ಕಾದ್ರೂ ಇರ್ಬೇಕಿತ್ತಲ್ವಾ ಅದು? ನೀವು ನೋಡ್ಲಿಲ್ಲ? ಇಲ್ಲ. ಸೊ 30 ಸೆಕೆಂಡ್ಸಲ್ಲಿ ನೋಡಿ ಅತ್ತೆಯವ್ರದ್ದು ಇನ್ನಿದೆ, ಗಟ್ಟಿಮುಟ್ಟಾಗಿದೆ ಮನೆ. ಸಿ, ನಾವು ಎಷ್ಟು ಮನೆಗಳನ್ನ ಕಟ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಗಟ್ಟಿಯಾಗಿ ಕಟ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಸ್ಮಾರ್ಟ್ ಮೋಜಿನಾಟದಲ್ಲಿ 3 ಮನೆ ಕಟ್ಟಿ ನೋಡಿ ಒಡತಿ ಜೋರಾಗಿ ಕೂತಿದ್ದಾರೆ. ಗಟ್ಟಿ ಮುಟ್ಟಾದ ಮನೆ ಗಟ್ಟಿ. ಸೊ ಅಭಿನಂದನೆಗಳು ಮತ್ತೆ ತಮಗೆ, ಬರ್ಲಿ ಚಪ್ಪಾಳೆ. ವೀಕ್ಷಕರೇ, ಇದು ಗೊತ್ತಲ್ವ ಆಟ ಅಂತ ನಮಗೆ. ಗೆಲ್ತೀವೋ ಸೋಲ್ತೀವೋ ಅನ್ನೋದು ಗೊತ್ತಿರುತ್ತೆ, ಬಟ್ ಒಂದು ಮೋಜು ಖುಷಿ ಸಿಗುತ್ತಲ್ಲ, ಬಾಂಧವ್ಯ ಸಿಗುತ್ತಲ್ವ, ಅದೇ ಬೇಕಾಗಿರುವಂಥದ್ದು. ಸ್ಮಾರ್ಟ್ ಮೋಜಿನ ಆಟದ ಉದ್ದೇಶವೇ ಅದು. ಅದರಲ್ಲೂ ಅತ್ತೆ ಸೊಸೆ ಈ ರೀತಿ ಸಮಯ ಸಿಕ್ಕಾಗ ಕೂತು ಆಟ ಆಡಬೇಕು. ಅದೇ ಸಂಬಂಧಗಳನ್ನು ಗಟ್ಟಿ ಮಾಡೋದಕ್ಕೊಂದು ದಾರಿ ಅಲ್ವಾ? ಸೊ ಬನ್ನಿ, ಹಾಗಾದರೆ ಮುಂದಿನ ಹಂತದಲ್ಲಿ ಹಾಡಾಡೋರಿದ್ದಾರೆ. ಸ್ಮಾರ್ಟ್ ಸಿಂಗಿಂಗ್ ಇದೆ, ಹೇಗೆ ಹಾಡ್ತಾರೆ ನೋಡೋಣ. ಸೊ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಆಟ ಜೋರಾಗಿ ಆಡಿದ್ದಾರೆ ಅತ್ತೆ ಸೊಸೆ. ಹೇಗೆ ಹಾಡ್ತಾರೆ, ಸಿಕ್ಕಾಬಟ್ಟೆ ಟೀಮ್ ಮಾಡಿಕೊಂಡು ರೆಡಿ ಆಗಿದ್ದಾರೆ. ಸೊ ಬನ್ನಿ, ಹಾಗಿದ್ರೆ ವಿಚಾರಿಸೋಣ ಯಾರಿದ್ದಾರೆ ಸಪೋರ್ಟ್ ಮಾಡೋದಕ್ಕೆ, ಕೇಳೋಣ. ಅಮ್ಮ ಹೇಳಿ, ಯಾರಿದ್ದಾರೆ ನಿಮ್ಮ ಜೊತೆಗೆ, ಪರಿಚಯ ಮಾಡಿಕೊಡಿ. ನನ್ನ ಜೊತೆಗೆ ನಮ್ಮ ಅಕ್ಕನ ಮಗಳು ಇವಳು ಸುಂದರಲಕ್ಷ್ಮಿ ಅಂತ. ನಮಸ್ಕಾರ ಮ್ಯಾಮ್, ಸ್ವಾಗತ ತಮಗೆ. ಓಕೆ, ಆ್ಯಂಡ್ ಅದೇ ರೀತಿ ಸೊಸೆ ಕಡೆಗೆ ಯಾರಿದ್ದಾರೆ? ನನ್ನ ಪ್ರೀತಿಯ ಗೆಳತಿ ದೀಪಿಕಾ ಸ್ವರೂಪ್. ನಮಸ್ಕಾರ ಮ್ಯಾಮ್, ಸ್ವಾಗತ ತಮಗೆ. ಓಕೆ, ಸೊ 2 ಟೀಮ್ ಜೋರಾಗಿ ರೆಡಿ ಆಗಿದೆ. ಸೊ ನೀವು ನಿಮ್ಮ ಫ್ರೆಂಡ್ನ, ನೀವು ಮಗಳನ್ನ ಕರ್ಕೊಂಡಿದ್ದೀರಿ ಹಾಗಾದರೆ ಅಲ್ವಾ? ಸೊ ನಿಯಮಗಳು ಈ ರೀತಿಯಾಗಿದೆ. ಸೊ 3 ಹಾಡುಗಳ ಚರಣಗಳನ್ನು ನಾನು ತಗೋತೀನಿ ಇಲ್ಲಿ. ಅಂದರೆ ಚರಣನ ನಾನು ಹಾಡ್ತೀನಿ, ನೀವು ಗೆಸ್ ಮಾಡಬೇಕು ಪಲ್ಲವಿ ಯಾವುದು ಅಂತ. ಹಾಗೆಯೇ ಹಾಡಬೇಕು ಕೂಡ, ಚೆನ್ನಾಗಿ ಹಾಡಬೇಕು. ಓಕೆ, ಸೊ ವೀಕ್ಷಕರೇ, ಶುರು ಮಾಡೋಣ ಸ್ಮಾರ್ಟ್ ಸಿಂಗಿಂಗ್. ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ. ಈ ಭಾಷೆ ಕಲಿಯೋದು ಬೆಣ್ಣೆಯ ತಿಂದಂತೆ, ಕನ್ನಡ ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು.
ಚಿಂಗ ಚಕ್ಕ ಚಾ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರು ಇವಳು. ಸೊ ಬಲ್ಲಿ ಚಪ್ಪಾಳೆ. ಸೊ ಅತ್ತೆ ಟೀಮ್ 1 ಪಾಯಿಂಟ್ ತಗೊಂಡಿದೆ. ಏನ್ ಮಗಳು ಬಂದಿದ್ದಾಳೆ ಅಂತ ಜೋರಾಗಿ ಹಾಡು ಹಾಡಕ್ ಬರುತ್ತದೆ ಯಾವ್ದು ಅಂತ ಗೊತ್ತಾಗಲ್ಲ. ಓಕೆ, ಸೊ ಸದ್ಯಕ್ಕೆ 1 ಪಾಯಿಂಟ್ ಅತ್ತೆ ಟೀಮ್ ಹೋಗಿದೆ. ಓಕೆ, ನೆಕ್ಸ್ಟ್ ಫ್ರೆಂಡ್ನ ಕರ್ಕೊಂಡ್ ಬಂದಿದ್ದೀರಾ, 1 ಪಾಯಿಂಟ್ ಆದ್ರೂ ತಗೊಳ್ಬೇಕು ನೀವು. ಓಕೆ, ಸೊ 2ನೇ ಹಾಡಿನ ಚರಣ ಈ ರೀತಿಯಾಗಿದೆ. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಸವಿ ನೆನಪು ಸಾವಿರ ನೆನಪು, ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಸ್ವಂತ ಸೊಸೆಗೂ ಸಿಕ್ತೊಂದು ಪಾಯಿಂಟ್ ಹಾಗಾದ್ರೆ ಅಲ್ವಾ? ಯಾರ್ದು ಸವಿ ಸವಿ ನೆನಪು ಜಾಸ್ತಿ ಇರೋದು? ಅದು ಸಿನಿಮಾದಲ್ಲಿ ಬೇರೆ ತರ ಇದೆ, ನಿಮ್ಮ ಯಜಮಾನರದ್ದು ಹೇಳಿದ್ರೆ ಎಷ್ಟಿದೆ ನೆನಪುಗಳು? ಎಲ್ಲ ನೆನಪೆ ಸರ್, ಸಿಕ್ಕಾಪಟ್ಟೆ ಇದೆ. ನೆನ್ಸ್ಕೊತಿರ್ತೀರಾ? ಮತ್ತೆ ಆಬ್ವಿಯಸ್ಲಿ ನಿಮ್ಮ ವಿಷಯ ಹೆಂಗೆ? ಮತ್ತೆ ನಾವಷ್ಟೇ, ಅವ್ರಿಗಿಂತ ಸೀನಿಯರ್ ಅಲ್ವಾ, ಜಾಸ್ತಿ ಇದೆ, ಜಾಸ್ತಿ ಸವಿ ಸವಿ ನೆನಪುಗಳನ್ನ ಜಾಸ್ತಿ ರೀಲ್ ಓಡ್ತಾ ಇರ್ತಾರೆ. ಮೊದಲ್ ನೋಟ ಅದೆಲ್ಲ ನೆನಪಿದ್ಯಾ ನೋಡಕ್ ಬಂದಾಗ? ಅದೆಲ್ಲ ಮರೆಯಕ್ಕಾಗತ್ತಾ ಸರ್? ಅದು ಈಗಲೂ ಮನೇಲಿ ಕಾಫಿ ಕೊಡುವಾಗ ಅದೇ ಭಾಸ ಆಗುತ್ತಾ? ಇಲ್ಲ. ಇನ್ಮೇಲೆ ಅದೇ ಹಾಡು ಹೇಳ್ಕೊತ ನೆನಪಿಸ್ಕೊಂಡು ಕೊಡ್ತೀವಿ. ಇನ್ಮೇಲೆ ಹೆಂಗ್ ಕೊಡ್ಬೇಕಂತಂದ್ರೆ ಕಾಫಿ ಇಟ್ಕೊಂಡು ಸವಿ ಸವಿ ಇನ್ಮೇಲೆ ಫಾಲೋ ಮಾಡ್ತೀನಿ. ಓಕೆ, ಸೊ ಪಾಯಿಂಟ್ ಅತ್ತೆ ಟೀಮ್ 1 ಸಿಕ್ಕಿದೆ, ಸೊಸೆ ಟೀಮ್ 1 ಸಿಕ್ಕಿದೆ. ಇನ್ನು 3ನೇ ಹಾಡಿನ ಚರಣ ನೋಡೋಣ. ನನಗೆ ಕಾನ್ಫಿಡೆಂಟ್ ಇದೆ, ಈ ಹಾಡು ಎನರ್ಜಿ ಸಿಕ್ಕಾಪಟ್ಟೆ ಇದೆ. ಸೊ ಅತ್ತೆ ಸೊಸೆ ಇಬ್ರು ಸೇರಿ ಅಂಡ್ ಟೀಮ್ ಸೇರಿ ಎಷ್ಟು ಎನರ್ಜಿನ ಜಾಸ್ತಿ ಮಾಡಿ ಹಾಡ್ತೀರಾ ಅಂತ. ಸೊ 3ನೇ ಹಾಡಿನ ಚರಣ ಈ ರೀತಿಯಾಗಿದೆ. ಲತೆಯ ಮೊಗ್ಗು ಅರಳುವಂತೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ವೆರಿ ನೈಸ್. ಸೊ ಒಟ್ನಲ್ಲಿ ಸಂತೋಷವಾಗಿ ಜೋರಾಗಿ ಹಾಡಿದ್ರು. ಬಟ್ ಒಟ್ಟಾರೆ ನೋಡಕ್ ಹೋದ್ರೆ ಅತ್ತೆ ಟೀಮ್ ಜೋರ್ ಎನರ್ಜಿ ಇದೆ, ಬಟ್ ಗೆಸ್ ಮಾಡಿದ್ದು ಸೊಸೆ ಅಲ್ವಾ? ಸೊಸೆ ಹೆಂಗೆ ಅಂದ್ರೆ ನಂದೊಂದು ಹೆಜ್ಜೆ ಇರ್ಲಿ ಅಂದ್ಬಿಟ್ಟು ಬಂದ್ಬಿಟ್ರು, ಬಟ್ ಕಂಟಿನ್ಯೂ ಮಾಡಿ ಚೆನ್ನಾಗಿ ಹಾಡಿದ್ದು ಇವರು. ಸೊ ಪಾಯಿಂಟ್ ಗೆಸ್ ಮಾಡಿರೋದ್ರಿಂದ ನಿಮಗೆ ಟೋಟಲ್ 2 ಪಾಯಿಂಟ್ಸ್ ಇದೆ. ಅಲ್ಲಿಗೆ ಸೊಸೆ ಟೀಮ್ ವಿನ್ ಆಗಿದೆ. ಸೊ ವೀಕ್ಷಕರು ಯಾವಾಗಲೂ ಈ ಖುಷಿ ಇರಬೇಕಲ್ವಾ? ಸೊ ಅದಕ್ಕೂ ಮುಂಚಿತವಾಗಿ ಆ್ಯಂಡ್ ಇಬ್ಬರು ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ ಮೇಡಮ್, ಇಬ್ರಿಗೂ ತುಂಬ ಧನ್ಯವಾದಗಳು ತಮಗೆ. ಸಂತೋಷ. ವೀಕ್ಷಕರಿಗೆ ಯಾವಾಗಲೂ ನಮ್ಗೆ ಅನಿಸುತ್ತೆ ಇದು ಅಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಸ್ಮಾರ್ಟ್ ಸಿಂಗಿಂಗ್ನ ಉದ್ದೇಶನೇ ಅದು. ಸಮಯ ಸಿಕ್ಕಾಗ ಒಂದಷ್ಟು ಗುನುಗಿ ಹಾಡಿ ಮನಸ್ಸು ಹಗುರ ಆಗುತ್ತೆ, ಜೊತೆಗೆ ಸಂಬಂಧಗಳು ಗಟ್ಟಿ ಆಗುತ್ತೆ. ಅದರಲ್ಲೂ ಅತ್ತೆ ಸೊಸೆ ಎಲ್ಲರೂ ಸೇರಿ ಈ ರೀತಿ ಆಡ್ಬಿಟ್ರಂತೂ ಸೂಪರ್ ಅದು. ಇದ್ರ ಜೊತೆಗೆ ಇನ್ನೂ ಒಂದು ಕ್ವೆಶನ್ ಇರುತ್ತೆ, ನಮ್ಮ ಮನೆಗಳಲ್ಲಿ ನಾವು ಸಂಬಂಧಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀವಿ, ಎಲ್ಲೋ ಒಂದು ಕಡೆ ಇರುಸು ಮುರುಸು ಬರುತ್ತೆ, ಅದೇ ದೊಡ್ಡ ಜಗಳ ಆಗಿಬಿಡುತ್ತೆ, ವೈಮನಸ್ಸು ಬರುತ್ತೆ. ಸೊ ಏನು ಮಾಡಬೇಕು ಇದಕ್ಕೆ? ಅದನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಬನ್ನಿ ಹಾಗಿದ್ರೆ ಈ ಸ್ಮಾರ್ಟ್ ಸಲಹೆ ಏನಿದೆ ತಿಳ್ಕೊಂಡು ಬರೋಣ. ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ. ಇಂದಿನ ಸ್ಮಾರ್ಟ್ ಸೊಸೆಯಂದಿರಿಗೆ ಒಂದು ಸಲಹೆ. ಒತ್ತಡ ಅನ್ನೋದು ಯಾರಿಗಿರೋದಿಲ್ಲ, ಎಲ್ಲರಿಗೂ ಇರುತ್ತಲ್ವಾ? ದಿನನಿತ್ಯದಲ್ಲಿ ಒಂದಲ್ಲ ಒಂದು ಒತ್ತಡ ಎಲ್ಲರಿಗೂ ಇರುತ್ತೆ. ಹಾಗೆ ಅತ್ತೆಗೊಂದು ಒತ್ತಡ ಆದರೆ ಸೊಸೆಗೊಂದಿರುತ್ತೆ. ನಾನು ಮನೇನ ಹೇಗೆ ನಿಭಾಯಿಸ್ಕೊಂಡು ಹೋಗಲಿ ಅನ್ನೋ ಒತ್ತಡ ಸೊಸೆಗೆ. ನನ್ನ ಬಗ್ಗೆ ಏನು ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ ಅನ್ನೋದು ಸಹ ಯೋಚನೆ ಇರುತ್ತೆ. ಹಾಗೆ ಅತ್ತೆಗೆ ಎಲ್ಲವನ್ನೂ ಮನೇಲಿ ಬಿಟ್ಟು ಕೆಲಸಕ್ಕೆ ಹೊಟ್ಟೋಗ್ತಾಳೆ. ನಾನೊಬ್ಬಳೇ ಮನೇನ ಹೇಗೆ ನಿಭಾಯಿಸ್ಕೊಂಡು ಹೋಗಲಿ, ನನಗಿದೆಲ್ಲ ಆಗುತ್ತಾ ಅನ್ನೋದು ಆಲೋಚನೆ ಬರುತ್ತೆ. ಸೊ ಒತ್ತಡ ಅನ್ನೋದು ಎಲ್ಲರನ್ನೂ ಒಂದಲ್ಲ ಒಂದು ರೀತಿ ಕಾಣುತ್ತೆ. ಇದಕ್ಕೆ ಪರಿಹಾರ ಏನು? ಎಲ್ಲರೂ
ಫಾಲೋ ಮಾಡಬೇಕಾದಂಥ ವಿಷಯ ಏನಂದರೆ, ದಿನನಿಚರ್ಯೆಯಲ್ಲಿ ಒಂದು 10 ನಿಮಿಷ ನಮಗೆ ನಾವು ಟೈಮ್ ಕೊಟ್ಕೋಬೇಕಾಗತ್ತೆ. 10 ನಿಮಿಷ ಧ್ಯಾನ ಆಗಿರಬಹುದು, ಯೋಗಾಸನ ಆಗಿರ್ಬೋದು, ಅಥವಾ ಸಿಂಪಲ್ಲಾಗಿ ಒಂದು ವಾಕಿಂಗ್ ಆಗಿರಬಹುದು. ಒತ್ತಡಗಳನ್ನು ನಮಗೆ ನಾವೇ ಕಮ್ಮಿ ಮಾಡ್ಕೋಬೇಕು. ಇದು ಬೇರೆ ಯಾರೂ ಮಾಡುವಂಥ ಕೆಲಸವಲ್ಲ. ಸೊ ಉತ್ತಮ ಹವ್ಯಾಸಗಳಿದ್ದರೆ ಖಂಡಿತ ಅದನ್ನು ಕಲ್ಟಿವೇಟ್ ಮಾಡ್ಕೊಳ್ಳಿ. ಏಕೆಂದರೆ ನಮ್ಮ ಮನಸ್ಸು ಶಾಂತವಾಗಿದ್ದರೆ ನಮ್ಮ ಕುಟುಂಬವು ನೆಮ್ಮದಿಯಾಗಿರುತ್ತೆ. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ತಿಳ್ಕೊಳ್ಳೋದ್ರ ಜೊತೆಗೆ ಅದನ್ನು ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಸ್ತಾ ಸಂಭ್ರಮಿಸೋಣ. ಬನ್ನಿ, ಅತ್ತೆ ಸೊಸೆ ಕಾರ್ಯಕ್ರಮದಲ್ಲಿ ಖುಷಿಯಾಗಿ ಮಾತನಾಡಿದ್ರು, ಅವರ ಮಧ್ಯೆ ಇರುವಂಥ ನಿಲುವುಗಳನ್ನು ನಮಗೆ ತಿಳಿಸಿದ್ರಲ್ವಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಅನಿಸಿಕೆನೋ ತಿಳ್ಕೊಳ್ಳೋಣ. ಮಹಿಳಿ, ನಿಮ್ಮ ಅನಿಸಿಕೆ? ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಅತ್ತೆ ಸೊಸೆ ಅಂದರೆ ಏನೋ ಪರಕೀಯರು, ಶತ್ರುಗಳು ಅನ್ನೋ ಥರ ಜನರ ಮನಸ್ಸಿನಲ್ಲಿರುತ್ತೆ. ಆದರೆ ಅವ್ರು ಯಾರು ಶತ್ರುಗಳಲ್ಲ. ಯಾಕೆಂದರೆ ಹೆಣ್ಣು ತಾಯಿ ಮನೆ ಇರೋದಕ್ಕಿಂತ ಜಾಸ್ತಿ ಸಮಯ ಅವಳು ಅತ್ತೆ ಮನೇಲಿ, ಅತ್ತೆ ಬದುಕಿದ್ರೆ ಅವ್ರ ಜೊತೆಲಿ ಸ್ಪೆಂಡ್ ಮಾಡ್ತಾಳೆ. ಸೊ ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ತಾಯಿ ಮಗಳಾಗೆ ಕೊನೆ ತನಕ ಜೀವನ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಮುಕ್ತವಾಗಿ ಮಾತಾಡಬೇಕು ಇಬ್ಬರು. ಏನೇ ವಿಷಯ ಇದ್ರೂ ಒಬ್ರಿಗೊಬ್ರು ಹಂಚ್ಕೊಂಡ್ರೆ ಏನಾದರೂ ಡಿಫ್ರೆನ್ಸಸ್ ಇದ್ದರೆ ಅದು ಕ್ಲಿಯರ್ ಆಗುತ್ತೆ. ಯಾರು ಮನಸ್ಸಿನೊಳಗೆ ಏನೂ ಇಟ್ಕೋಬಾರ್ದು. ಬ್ಯಾಂಕಾಗೆಲ್ಲ ಹಂಚ್ಕೊಂಡ್ಬಿಟ್ರೆ ಫ್ರೆಂಡ್ಸ್ ಥರ ಇರ್ಬೋದು. ನಾವು ಹಾಗೆ ಫ್ರೆಂಡ್ಸ್ ಥರನೇ ಇರೋದು ನಾವು. ಸೊ ಇವತ್ತು ಈ ಕಾರ್ಯಕ್ರಮದ ಮೂಲಕ ನೀವು ನಿಮ್ಮ ಮಾತನ್ನು ತಿಳ್ಕೊಂಡಿದ್ದೀರಿ ಸೊಸೆಯಿಂದ ಅಲ್ವಾ? ಸೊ ಆ ವಿಷಯಕ್ಕೆ ಹೇಳೋದಾದರೆ ಸಂತೋಷ ಆಯಿತು. ಅವಳು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಖುಷಿ ಆಯಿತು ನನಗೆ. ನಾವು ಒಬ್ರಿಗೆ ಪ್ರೀತಿ ಕೊಡೋದಲ್ಲ, ಅವರು ನಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಾದಾಗ ತುಂಬ ಖುಷಿ ಅನಿಸುತ್ತೆ. ಅದು ತುಂಬ ಸಂತೋಷ ಮ್ಯಾಮ್. ಸೊ ನೀನು ಸೊಸೆಯ ಅನಿಸಿಕೆ ಕೇಳೋಣ. ಹೇಳಿ ಕಾವ್ಯಶ್ರೀ ಅವರೇ, ನಿಮ್ಮ ಅನಿಸಿಕೆ? ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮತ್ತು ಇಬ್ಬರಲ್ಲೂ ಅರ್ಥ ಮಾಡಿಕೊಂಡು ಜೊತೆಯಾಗಿ ಹೆಂಗಿರಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು. ಅದು ಅತ್ತೆಯಿಂದ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅವ್ರು ಎಜುಕೇಟೆಡ್ ಇರೋದಕ್ಕೋಸ್ಕರನೇ ಶಿ ಈಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಹಾಗೆ ಅರ್ಥ ಮಾಡ್ಕೋತಾರೆ ಏನಿದ್ರು. ಸೊ ಖುಷಿ ಆಗುತ್ತೆ ಅಲ್ವಾ? ಹೌದು. ಓಕೆ, ಈ ಕಾನ್ಸೆಪ್ಟ್ ಬಗ್ಗೆ ಹೇಳೋದಾದ್ರೆ ಒಂದು ಸೊಸೈಟಿ ಒಂದು ಮೆಸೇಜ್ ಹೋಗುತ್ತೆ ಇದರಿಂದ ಅಲ್ವಾ? ಈಗ ಅತ್ತೆ ಹೇಳ್ದಂಗೆನೆ ಯಾವುದೇ ಇದ್ರೂ ಮನ್ಸು ಬಿಚ್ಚಿ ಮಾತಾಡಬೇಕು. ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಅಯ್ಯೋ ಅವ್ರು ಹಿಂಗೆ ಅಂದರು, ಅಯ್ಯೋ ಹಿಂಗೆ ಬೇಡ ಅಂದ್ಕೋತಾರೆ, ಅವ್ರು ಹಿಂಗೆ ಅನ್ಕೋತಾರೆ ಅನ್ನೋದಲ್ಲ. ನಮ್ಗೇನು ಅನ್ಸುತ್ತೆ ಅದನ್ನು ನಾವು ಹೇಳಬೇಕು ಅವ್ರ ಹತ್ರ. ಹೇಳಿದರೆ ಮಾತ್ರ ಅವರಿಗೂ ಅರ್ಥ ಆಗುತ್ತೆ. ಸೊ ಅವರು ನಮ್ಮನ್ನು ಅರ್ಥ ಮಾಡ್ಕೊತಾರೆ. ನಾವು ಅದನ್ನು ಅಳವಡಿಸ್ಕೊಂಡು ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ಬೋದು ಅನ್ನೋದು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ. ಸೊ ವೀಕ್ಷಕರೇ, ಬದುಕು ಎಲ್ಲವೂ ಹೊಂದಾಣಿಕೆಯೇ ಅಲ್ವಾ? ಆದರೆ ಹೊಂದಾಣಿಕೆ ಅನ್ನೋಂಥದ್ದನ್ನು ಯಾವ್ಯಾವ ಸಮಯದಲ್ಲಿ ನಾವು ಉಪಯೋಗಿಸ್ಬೇಕಾಗತ್ತೆ, ಅದು ಬಹಳ ಮುಖ್ಯ ಆಗುತ್ತೆ. ಅದೇ ಅತ್ತೆ ಸೊಸೆ ಇಬ್ಬರು ಪಾಲಿಸ್ತಾ ಇದ್ದಾರೆ ಅಲ್ವಾ? ಬನ್ನಿ, ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಯಂದರು ಕಾರ್ಯಕ್ರಮದ ಪರವಾಗಿ ಇಬ್ಬರನ್ನು ಕೂಡ ಅಭಿನಂದಿಸುವಂತಹ ಸಮಯ. ಮೊದಲನೇದಾಗಿ ಅತ್ತೆ ಶ್ರೀಮತಿ ಪಂಕಜ ಗೋಪಾಲ್ ಅವರು, ಮೇಡಮ್ ಧನ್ಯವಾದಗಳು. ಅವರ ಸೊಸೆ ಶ್ರೀಮತಿ ಕಾವ್ಯಶ್ರೀ ಅರವಿಂದ್ ಅವರು, ಮೇಡಮ್ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿ, ಇವತ್ತಿನ ಮಾರ್ಕೆಟಲ್ಲಿ ಎಲ್ಲವೂ ರೆಡಿಯಾಗಿರೋದೇ ಸಿಗುತ್ತೆ. ಊಟಕ್ಕೆ ಸಂಬಂಧಿಸಿದಂತೆ ರೆಡಿ, ಬಟ್ಟೆಗೆ ಸಂಬಂಧಿಸಿದಂಗೆ ರೆಡಿ, ಎಲ್ಲವೂ ಸಿಗುತ್ತೆ. ಯೋಚನೆ ಮಾಡಿ, ಸಂಬಂಧಕ್ಕೆ ಸಂಬಂಧಿಸಿದಂಗೆ ರೆಡಿ ಅಂತ ಆಗುತ್ತಾ? ಇಲ್ಲ, ಸಾಧ್ಯವೇ ಇಲ್ಲ. ಸಂಬಂಧನ ಬೆಳೆಸೋದಕ್ಕೆ ಸಮಯ ಬೇಕಾಗತ್ತೆ. ಅದು ಕಟ್ಟೋ ಕೆಲಸ ಸಮಯ ತಗೊಳ್ಳುತ್ತೆ. ತಾಳ್ಮೆಯಿಂದ, ಹೊಂದಾಣಿಕೆಯಿಂದ ಕಟ್ಟೋ ಕೆಲಸ ಮಾಡಬೇಕು. ಸಂಬಂಧಗಳು ಗಟ್ಟಿ ಆಗ್ತಾ ಹೋಗುತ್ತೆ. ಅದೇ ಜೀವನ ಅಲ್ವಾ? ಇದ್ರ ಜೊತೆಗೆ ತಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಅಗತ್ಯವಾಗಿ ಭಾಗವಹಿಸಬಹುದು. ಏನಪ್ಪ ಮಾಡಬೇಕು ಅಂತಂದರೆ, ಅತ್ತೆ ಸೊಸೆ ಇಬ್ಬರ ಹೆಸರು, ಊರು, ವಯಸ್ಸು, ಜೊತೆಗೆ ದೂರವಾಣಿ ಸಂಖ್ಯೆ, ವಿಳಾಸ ಮತ್ತು ಹವ್ಯಾಸಗಳು ಏನಿದೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಬರೀರಿ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇಬ್ಬರು ಕೂಡ ಒಟ್ಟಿಗೆ ನಿಂತು ತೆಗೆದುಕೊಂಡಿರುವಂಥ ಇತ್ತೀಚಿನ ಭಾವಚಿತ್ರ. ಇದಿಷ್ಟು ವಿವರಗಳನ್ನು ನೀವು ನಮಗೆ ಪತ್ರದ ಮೂಲಕನೂ ತಲುಪಿಸಬಹುದು ಅಥವಾ ಇಮೇಲ್ ಮೂಲಕನೂ ಕಳಿಸಬಹುದು. ಪತ್ರದ ಮೂಲಕ ತಲುಪಿಸ್ತೀರಿ ಅಂತಾದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತಾದರೆ ನಮ್ಮ ಇಮೇಲ್ ID ddSmartSosayendiru@gmail.com. ಸೊ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸಂಬಂಧಗಳ ಜೊತೆಗಿನ ಮಾತುಗಳು ಮತ್ತು ಆ ಕಸೂತಿ ಕೆಲಸ ಇದೆಯಲ್ವಾ, ದಿನನಿತ್ಯ ಸಾಕ್ತಾನೆ ಇರುತ್ತೆ ಸಂಬಂಧದ್ದು. ಸೊ ಅವೆಲ್ಲವನ್ನು ಹೊತ್ತು ತರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ.
ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.